ಸೊ ವೆಲ್ಕಮ್ ಬ್ಯಾಕ್ ಟು ಮಾಯಾ ಟ್ರೇಡ್ಸ್. ಇವತ್ತಿನ ವಿಡಿಯೋ ಯಾವುದ್ರ ಮೇಲೆ ಅಂದರೆ ಕಂಪ್ಲೀಟ್ ಗೋಲ್ಡ್ ಅನಾಲಿಸಿಸ್ ಬಗ್ಗೆ ಇದೆ. ನಾನು ಆಲ್ರೆಡಿ ಆರ್ಡರ್ ಬ್ಲಾಕ್ಸ್ನ ಮಾರ್ಕ್ ಮಾಡಿದ್ದೀನಿ, 0.3 ಏರಿಯಾ ಮಾರ್ಕೆಟ್ ಮಾಡಿಟ್ಟಿದ್ದೀನಿ, 0.5 ಮಾಡಿ. ಬಟ್ ಅದು ಯಾವುದು ಚಾರ್ಟ್ ಮೇಲೆ ಯಾವುದು ಟೈಮ್ ಫ್ರೇಮ್ ಮೇಲೆ ಮಾಡಿದ್ದು ತೋರಿಸ್ತೀನಿ ಮುಂದೆ, ಓಕೆನಾ. ಅದಕ್ಕಿಂತ ಮುಂಚೆ ಸೊ ಇವಾಗ ಫಸ್ಟು ಎಲ್ಲಿಂದ ಇವಾಗ ಬಿಯರಿಶ್ ಆಗಿದೆ ಮಾರ್ಕೆಟ್ ಆಲ್ರೆಡಿ. ಇದು ಎಲ್ಲಿವರೆಗೂ ಹೋಗುತ್ತೆ, ಯಾವಾಗ ಸ್ಟಾಪ್ ಆಗುತ್ತೆ, ಯಾವಾಗಿಂದ ನಾವು ಬುಲಿಶ್ನೆಸ್ ನೋಡ್ಕೋಬೋದು ಅಂತ ಅದನ್ನು ನೋಡೋದಾದರೆ 5050, ಓಕೆನಾ. ಇದ್ರ ಮೇಲೆ ನೋಡೋಣ ನಾವು. 38 ಅಂತ ಅಲ್ಲಿ ಮಾರ್ಕ್ ಮಾಡಿದ್ದೀನಿ, ಬಟ್ ನೀವು ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳಿ. 5050 ಮೇಲೆಯಿಂದ ಒಂದು ಬುಲಿಶ್ ಟ್ರೆಂಡ್ನ ನಾವು ಮತ್ತೆ ನೋಡ್ಬೋದು. ಅದಕ್ಕಿಂತ ಕೆಳಗಡೆ ನಾವು ಒಂದು ಬೇರಿಶ್ ಟ್ರೆಂಡ್ ನೋಡೋಣ ಸದ್ಯಕ್ಕೆ. ಎಲ್ಲಿವರೆಗೂ ಅಂದರೆ 0.3ವರೆಗೂ. ಅಲ್ಲಿಂದ ರಿವರ್ಸಲ್ ಕೊಟ್ಟು ಮತ್ತೆ ಹೈಯರ್ ಹೈಸ್ ಮಾಡೋಕ್ಕೆ ಶುರು ಮಾಡಿದ್ರೆ ಮತ್ತೆ ಅದ್ರದ್ದು ಬೇಸಿಸ್ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ನಾನು. ಸದ್ಯಕ್ಕೆ ಇವಾಗ ನಾನು ಒಂದು 4 ಅವರ್ಸ್ ಮತ್ತು ಡೈಲಿ, ವೀಕ್ಲಿ, ಮಂತ್ಲಿ ಈ ಥರ ನೋಡೋಣ, ಸರಿನಾ. ಫಸ್ಟ್ ಮಂತ್ಲಿ ನೋಡೋಣ. ಇವಾಗ ಮಂತ್ಲಿ ಬೇಸಿಸ್ ಮೇಲೆ ನಾನು 0.3, 0.5 ಮಾರ್ಕ್ ಮಾಡಿರೋದು. ನಿಮಗೆ EOS ಅಂದರೆ ಏನು ಅಂತ ಡೌಟ್ ಇರ್ಬೋದು. EOS ಅಂತಂದರೆ ಎಂಡ್ ಆಫ್ ಶಾರ್ಟ್, ಓಕೆನಾ. ಶಾರ್ಟ್ ಅಂತಂದರೆ ಲಾಂಗು ಶಾರ್ಟ್, ಲೈಕ್ ಶಾರ್ಟ್ ಅಂದರೆ ಬಿಯರಿಶ್ ಆ ಥರ, ಓಕೆನಾ. ಅದು ಒಂದು ಮಾರ್ಕ್ ಮಾಡಿದ್ದೀನಿ. ಇವಾಗ ನೀವು ನಿಮ್ಮದು ಬಿಯರಿಶ್ ಟ್ರೆಂಡ್ ಎಲ್ಲಿವರೆಗೂ ನೋಡ್ಬೋದು, ಎಲ್ಲಿವರೆಗೂ ನೀವು ಲೈಕ್ ಸೆಲ್ ಪೊಸಿಷನಲ್ಲಿ ನೀವು ಇರ್ಬೋದು ಅಂತ ಅಂದರೆ 0.3ವರೆಗೂ ನೋಡಿ. ಫಸ್ಟ್ ಅದನ್ನು ಅಲ್ಲಿವರೆಗೂ ನೋಡಿ. ಸೊ ಇದು ಯಾವ ಥರ ರಿಯಾಕ್ಟ್ ಮಾಡುತ್ತೆ ಬುಲಿಶ್ ಆಗಬೇಕು ಅಂದರೆ ಅಲ್ಲಿವರೆಗೂ ನೀವು ನೋಡ್ಕೋಬೋದು. ಲೈಕ್ 0.3ಇಂದ ನೀವು ಒಂದು ರಿವರ್ಸಲ್ ನೋಡೋಂಗಿದ್ರೆ ಇಲ್ಲಿಂದ ನೋಡ್ಬೋದು. ಬಿಟ್ಟರೆ ಇನ್ನೊಂದು ನಿಮಗೆ ಲೈಕ್ ಕೆಳಗಡೆ ಇರೋದು ಆರ್ಡರ್ ಬ್ಲಾಕು ಎಲ್ಲ 0.5 ಈ ಲೆವೆಲ್ಸ್ ನೋಡ್ಕೋಬೋದು ನೀವು. 0.5ಇಂದ ಹೋದರೆ ಯಾವ ಥರ ಹೋಗುತ್ತೆ, ಹೈಯರ್ ಹೈಸ್ ಮಾಡಿಕೊಂಡು, ಓಕೆನಾ. ಅದು ಬ್ರೇಕ್ಔಟ್ ಕೊಟ್ಬಿಟ್ರೆ ಮತ್ತೆ ಆಲ್ ಟೈಮ್ ಹೈ ನೋಡ್ಬೋದು ನಾವು. ಅದಕ್ಕಿಂತ ಮುಂಚೆ 0.5 ಟಚ್ ಮಾಡಿದ್ರೆ ಆ ಥರ ಹೈಯರ್ ಹೈಸ್ ಮಾಡಬೇಕದು. ಮಾಡಿದ್ರೆ ಮಾತ್ರ ನಾವು ಬುಲಿಶಲ್ಲಿ ಲೈಕ್ ಬೈಯರ್ ಸ್ಟೆಪ್ ತೊಗೊಂಡಿದ್ದಾರೆ ಅಂತ ಒಂದು ನಮಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಓಕೆನಾ. ಅಲ್ಲಿ ಕೆಳಗಡೆ ಒಂದು 0.5 ಕೆಳಗಡೆ ಒಂದು ಆರ್ಡರ್ ಬ್ಲಾಕ್ ಇದೆ ಅಲ್ಲಿ. ಅದು ನಾನು ಇವಾಗ ಮಂತ್ಲಿಯಲ್ಲಿ ನೋಡ್ತಿದ್ದೀನಿ, ಡೈಲಿಯಲ್ಲಿದೆ ಅದು. ಇಲ್ಲಿವರೆಗೂ ಬರೋಕ್ಕೆ ತುಂಬಾ ಲೈಕ್ ಚಾನ್ಸಸ್ ಕಡಿಮೆ ಅಂತ ಹೇಳ್ಬೋದು ನಾನು. ತುಂಬ ರೇರ್ ಸಿನಾರಿಯೋ ಇದು ಇಲ್ಲಿವರೆಗೂ ಬರೋಕ್ಕೆ. ಬಟ್ ಬಂತು ಅಂದರೆ ಎಲ್ಲರೂ ರೆಡಿಯಾಗಿರಿ, ಕೈ ಎಲ್ಲ ಹಿಂಗೆ ಮಾಡ್ಕೊಂಡು ಬಿಸಿ ಮಾಡಿಕೊಂಡು ಬೈ ಮಾಡೋಕ್ಕೆ ಗೋಲ್ಡ್ನ. ಮನೇಲೆಲ್ಲ ಹೇಳಿಬಿಡಿ ಇವಾಗಲೇ, ಗೋಲ್ಡ್ ತೊಗೊಂಬಿಡಿ ಅಲ್ಲಿಗೆ ಬಂದರೆ ಅಂತ. ಇದು ಲೈಕ್ ಯಾವಾಗ ಸಪ್ಲೈ ಕಡಿಮೆ ಆಗುತ್ತೆ, ಡಿಮ್ಯಾಂಡ್ ಖಂಡಿತ ಜಾಸ್ತಿ ಆಗುತ್ತೆ. ಇಷ್ಟು ದಿವಸ ಅಂತೂ ಡಿಮ್ಯಾಂಡ್ ಜಾಸ್ತಿ ಇತ್ತು, ಸಪ್ಲೈನೇ ಇರಲಿಲ್ಲ. ಅದಕ್ಕೆ ಎಲ್ಲರೂ ಡಿಜಿಟಲ್ ಗೋಲ್ಡ್ಸ್ ಬೈ ಮಾಡ್ತಾಯಿದ್ರು. ಇದು ಒಂದು ಹೆಲ್ದಿ ಕರೆಕ್ಷನ್ ಅಂತ ಹೇಳ್ಬೋದು. ಇವಾಗ ನಾನು ಎಕ್ಸ್ಪೆಕ್ಟ್ ಮಾಡ್ತಾನೆ ಇದ್ದೆ, ಸುಮಾರು ಒಂದು 2 ತಿಂಗಳಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಾನೆ ಇದ್ದೆ. ಬಟ್ ಇವಾಗದು ರಿವರ್ಸಲ್ ಕೊಟ್ಟಿದೆ ಒಂದು ಬೇರಿಶ್ ಫಾರ್ಮಲ್ಲಿ. ನೋಡೋಣ ಇವಾಗ ಇಲ್ಲಿಂದನೂ ಒಂದು ಕರೆಕ್ಷನ್ ನೋಡೋಂಗಿದ್ರೆ, ಇಲ್ಲಿಂದ ಒಂದು ಬುಲಿಶ್ ನೋಡಬೇಕು ಅಂತಂದರೆ ಬುಲಿಶನ್ನು ಇನ್ನೂ ಅಷ್ಟು ಬೇಗ ನೋಡಲ್ಲ. ಬಟ್ ಒಂದು ಶಾರ್ಟ್ ಕರೆಕ್ಷನ್ ನೋಡಬೇಕಿದ್ರೆ ಒಂದು 4750 ಲೆವೆಲ್ವರೆಗೂ ನೋಡಿ ಮತ್ತೆ ಡಂಪ್ ನೋಡ್ಕೋಬೋದು ಈ ಥರ 0.5 ಏರಿಯಾವರೆಗೂ. ಸಪೋಸ್ 0.3 ಏರಿಯಾ ಆ ಲೆವೆಲ್ ಟಚ್ ಮಾಡೋಕ್ಕಿಂತ ಮುಂಚೆನೇ, ಮೇಲೆ ಆರ್ಡರ್ ಬ್ಲಾಕ್ಗಿಂತ ಮುಂಚೆನೇ ಹೋದರೆ ಈ ಥರ ಒಂದು ಸಿನಾರಿಯೋ ಕ್ರಿಯೇಟ್ ಆಗಬಹುದು. 0.3ಗೆ ಬಂದರೆ ಮೊದಲು ಹೇಳ್ದಂಗೆ ಅದು ಆ ಥರ ಲೈಕ್ ಹೈಯರ್ ರೈಸ್ ಮಾಡಿಕೊಂಡು ಮತ್ತೆ ಬಿಯರಿಶ್ ಟ್ರೆಂಡಲ್ಲಿ ಹೋಗ್ಬೋದು, ಓಕೆನಾ. ಈ ಥರನೂ ಒಂದು ಸಿನಾರಿಯೋ ಇರುತ್ತೆ. ಈ ಆರ್ಡ್ರು ಟ್ಯಾಪ್ ಮಾಡಿ ಮತ್ತು 0.3 ಬಂದು ಒಂದು ಲೈಕ್ ಲೋವರ್ ಲೋಸ್ನ ಫಸ್ಟ್ ಲೋವರ್ ಲೋಸ್ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ಒಂದು ಕರೆಕ್ಷನ್ ಆಗಲೇಬೇಕು ಇಲ್ಲಿ. ಅದು ಒಂದು ಹೆಲ್ದಿ ಕರೆಕ್ಷನ್ ಅಂತ ಹೇಳ್ಬೋದು. ಸಡನ್ನಾಗಿ ಡಂಪ್ ಹಾಕ್ಕೊಂಡೇ ಹೋಗ್ತಾ ಇದೆ ಅಂತಂದರೆ ಅದು ನಿಮಗೆ ಒಂದು ಹೆಲ್ದಿ ಕರೆಕ್ಷನ್ ಅಲ್ಲ. ಯಾವ ಥರ ಬಿದ್ದಿದೆ ಅದೇ ಥರ ಮಾರ್ಕೆಟ್ ಮತ್ತೆ ಎದ್ದೇಳೋಕ್ಕೂ ಚಾನ್ಸಸ್ ತುಂಬ ಇರುತ್ತೆ. ಒಂದು 0.5 ಏರಿಯಾಗೆ ಬಂದರೆ ನಿಮ್ಮದು ಒಂದು ಬುಲಿಶ್ನೆಸ್ನ ಒಂದು ಪಾಸಿಟಿವ್ ಒಂದು ಕಾನ್ಫಿಡೆನ್ಸ್ ಲೆವೆಲಿಂದ ನೀವು ತೊಗೊಂಡು ಅದನ್ನು ಲಾಂಗ್ ಟರ್ಮ್ಗೋಸ್ಕರ ಹೋಲ್ಡ್ ಮಾಡ್ಬೋದು, ಈ ಥರ ಹೇಳ್ಬೋದು, ಓಕೆನಾ. ಸೊ ನಿಮಗೆ ಹೇಳಿದ್ದೀನಲ್ಲ ಮೊದಲೇ, ಲೈಕ್ ಈ ಥರ ಇಲ್ಲಿಂದ ನೀವು ಮೇಲೆ ಬುಲಿಶ್ ನೋಡ್ಕೊಳ್ಳಿ. ಸದ್ಯಕ್ಕೆ ಇವಾಗ ಎಷ್ಟು ಪರ್ಸೆಂಟ್, 8.5% ಆಲ್ರೆಡಿ ಮಾರ್ಕೆಟ್ ಕ್ರ್ಯಾಶ್ ಆಗಿದೆ. 5 ಮಿನಿಟ್ಸಲ್ಲಂತೂ ನೀವು ಅದು ಒಳ್ಳೆ ಜೀರಿಗೆ ಥರ ಚಿಕ್ಕ ಕ್ಯಾಂಡಲ್ ಕಾಣಿಸ್ತದೆ. ಅದು ಒಂದೊಂದು ಚಿಕ್ಕ ಕ್ಯಾಂಡಲ್ಸ್ ಅಲ್ಲ, ಅದು 250, 300, 400 ವಿಪ್ಸ್ವರೆಗೂ ಒಂದೊಂದು ಕ್ಯಾಂಡಲ್ಸ್ ಇದೆ. ಅದು ಅಷ್ಟು ದೊಡ್ಡ ಕ್ಯಾಂಡಲ್ಸ್ ಇದೆ ಅದು. ಇದರಲ್ಲಿ ನೋಡಿದ್ರೆ ನಾವು ಮಾರ್ಕ್ ಮಾಡಿರೋ ಝೋನು ಎಷ್ಟು ಚಿಕ್ಕದು ಕಾಣಿಸ್ತಿದೆ ನೋಡಿ. ಲೈಕ್ ಆಲ್ಮೋಸ್ಟ್ ಎಷ್ಟಿದೆ ಅಂತಂದರೆ ಈ ಆರ್ಡರ್ ಬ್ಲಾಕ್ ತನಕನೇ ನೋಡಿ $3000 ಇದೆ. ಆಲ್ಮೋಸ್ಟ್ $300
ಇನ್ನೂ ಕೆಳಗೆ ಬರಬೇಕು ಈ ಒಂದು ಲೆವೆಲ್ಗೆ ಅಂತಂದರೆ, ಈ ಆರ್ಡರ್ ಬ್ಲಾಕ್ಗೆ. ಆದರೂ ತುಂಬ ಚಿಕ್ಕದು ಕಾಣಿಸ್ತಿದೆ ಇವಾಗ ನೋಡ್ತಿದ್ರು. ನನಗೆ 0.3 ಮ್ಯಾಟ್ರ್ ಆಗುತ್ತೆ, ಬಿಕಾಸ್ ಇಲ್ಲಿಂದ ನಾನು ಒಂದು ಬುಲಿಶ್ ಟ್ರೆಂಡ್ನ ಮತ್ತೆ ಒಂದು ಎಕ್ಸ್ಪೆಕ್ಟ್ ಮಾಡ್ತೀನಿ. ಬಿಕಾಸ್ 0.3 ಒಂದು ತುಂಬಾ ಸ್ಟ್ರಾಂಗ್ ಲೆವೆಲ್ ಆಗುತ್ತೆ ರಿವರ್ಸಲ್ಗೋಸ್ಕರ. ಸೊ ಇದನ್ನು ನಾನು ನನ್ನೊಂದು ಲೈಕ್ ಡೈಲಿ ಬಯಸಲ್ಲಿ ನನ್ನ ಏನೋ ಟ್ರೇಡ್ಸ್ ತೊಗೋಬೇಕಿದ್ರು ಇದನ್ನೊಂದು ನಾನು ತಲೆಯಲ್ಲಿ ಇಟ್ಕೊಂಡು ಟ್ರೇಡ್ನ ಪ್ಲ್ಯಾನ್ ಮಾಡ್ತೀನಿ. ನೀವು ಹಂಗೆ ಮಾಡಿ. ಇದು ಸಪೋಸ್ ಈ ಲೆವೆಲ್ನ ನೀವು ರೆಸ್ಪೆಕ್ಟ್ ಮಾಡಲಿಲ್ಲ ಅಂದರೆ 0.5ವರೆಗೂ ನೋಡ್ತೀವಿ ನಾವು ಆರಾಮಾಗಿ. ಲಿಕ್ವಿಡಿಟಿ ಇಲ್ಲಿಂದ ಸ್ವೀಪ್ ಆಗಿ ಮತ್ತೆ ಹೋದರೆ ಅದೇ ಸೇಮ್ ಮತ್ತೆ 4-7ವರೆಗೂ ನೋಡ್ಕೋಬೋದು. ಮತ್ತು ಅಲ್ಲಿಂದ ಡಂಪ್ 0.5 ಬಂದ್ರೇ ಒಂದು ಒಳ್ಳೆ ಹೆಲ್ದಿ ಕರೆಕ್ಷನ್ ಅಂತ ಹೇಳ್ಬೋದು. 0.5 ಟಚ್ ಆಗಲೇಬೇಕು ಅದು ನನ್ನ ಪ್ರಕಾರ. ಹೆವಿ ಕ್ರ್ಯಾಶ್ ಆಗಿಬಿಟ್ಟಿದೆ ಗುರು. ಯಾವತ್ತು ನೀವು ಚಾರ್ಟ್ಸ್ ನೋಡಬೇಕಿದ್ರೆ, ನೀವು ಡೈಲಿ ನೋಡಬೇಕಿದ್ರೆ ಒಂದು ವೀಕ್ಲಿಂದ ಹಿಡ್ಕೊಂಡು ಡೈಲಿಂದ 4 ಅವರ್ಸ್ ಆ ಥರ ನೋಡಿ. ಬಟ್ ನಿಮಗೆ ತುಂಬ ಲಾಂಗ್ ಟರ್ಮ್ ನೋಡ್ತಿದ್ದೀರಾ ಅಂದರೆ ಮಂತ್ಲಿಂದ ತೊಗೊಳ್ಳಿ. ಸರಿನಾ? ಬುಲಿಶ್ ನಾನು ನೋಡೋಂಗಿದ್ರೆ ಆಫ್ಟರ್ 5050 ಬ್ರೇಕ್ಔಟ್ ಆದರೆ ಒಂದು ಸ್ಮಾಲ್ ಕರೆಕ್ಷನ್ ನೋಡ್ತೀನಿ. ಮತ್ತೆ ಸಡನ್ನಾಗಿ ಬ್ರೇಕ್ಔಟ್ ಆದರೆ ಒಂದು ಕರೆಕ್ಷನ್, ಒಂದು ಲೆಗ್ ಬರಲೇಬೇಕು. ಒಂದು ಶಾರ್ಟ್ ಲೆಗ್ ಬಂದ್ರೇ ನೀವು ನೆಕ್ಸ್ಟ್ ಒಂದು ಹೈಯರ್ ಹೈಗೆ ನೀವು ಫಾರ್ಮೇಷನ್ ಆಗುತ್ತೆ ಅಂತ ಒಂದು ಕಾನ್ಫಿಡೆಂಟಾಗಿ ನೆಕ್ಸ್ಟ್ ಒಂದು ನೀವು ಎಂಟ್ರಿ ತೊಗೋಬೋದು. ಇವಾಗ ಹೈಯರ್ ಒಂದು ಆಲ್ ಟೈಮ್ ಹೈ ಹೋದರೆ, ಆಲ್ ಟೈಮ್ ಹೈ ಸಹ ಬ್ರೇಕ್ ಮಾಡಿದ್ರೆ ನನ್ನ ಪ್ರಕಾರ ಒಂದು ವ್ಯೂ ಎಲ್ಲಿವರೆಗೂ ಇದೆ ಅಂತ ಅಂದರೆ ಇಲ್ಲಿನ ಸೂಪರ್ ಬುಲಿಶ್ ಟ್ರೆಂಡ್ನ ನೀವು ಒಂದು ಆ್ಯಕ್ಟಿವೇಟ್ ಆಗುತ್ತೆ. ಅದು ಎಲ್ಲಿವರೆಗೂ ಹೋಗುತ್ತೆ ಅನ್ನೋದಾದರೆ ನನ್ನ ಪ್ರಕಾರ ಒಂದು 5500, 5000, ಆಮೇಲೆ 6000, 6500 ಈ ಲೈಕ್ ರೌಂಡ್ ಫಿಗರ್ ನಂಬರ್ಸ್ ಇರುತ್ತಲ್ಲ, ಅದು ಇನ್ಸ್ಟಿಟ್ಯೂಷನಲ್ ನಂಬರ್ಸು. ಓಕೆನಾ? ಲೈಕ್ ಒಂದು ದೊಡ್ಡ ಪ್ಲೇಯರ್ಸು ಅವರು ನಮ್ಮ ಥರ 5338 ಇಲ್ಲಿ ಲಿಕ್ವಿಡಿಟಿ ಇದೆ ಆ ಥರ ನೋಡೋಲ್ಲ. ಒಂದು ರೌಂಡ್ ಫಿಗರ್ ನಂಬರ್ಸಲ್ಲೇ ಅವ್ರನ್ನ ಒಂದು ಪೊಸಿಷನ್ನ ಫಿಕ್ಸ್ ಮಾಡ್ಕೊಳ್ಳೋದು. ಓಕೆ, ನಾವು ಅದೇ ಥರ ಒಂದು 5400 ಅಂತಲೇ ಇಟ್ಕೊಳ್ಳೋಣ. ಇದ್ರ ಮೇಲೆ ಸೂಪರ್ ಬುಲಿಶ್ ಅಂತ ಇಟ್ಕೊಳ್ಳೋಣ. ಸರಿನಾ? ಫಿಬ್ಬಲ್ಲಿ ನೋಡೋಣ ಯಾವ ಲೆವೆಲ್ ಟಾರ್ಗೆಟ್ಸ್ ಇದೆ, ಏನಿದೆ. ಇದೇ ಒಂದು ಆರ್ಡರ್ ಬ್ಲಾಕ್ ಇಂದ ನೋಡೋಣ. 6000, 6000ವರೆಗೂ ಇಟ್ಕೊಳ್ಳೋಣ. ಇಲ್ಲಿ ನಾವು ಇಲ್ಲಿವರೆಗೂ ಒಂದು ಕಂಟಿನ್ಯೂಸ್ ಆಗಿ ಹೈಯರ್ ಹೈಸ್ ಮಾಡಿಕೊಂಡು ಹೋಗ್ಬೋದು ಮಾರ್ಕೆಟು. ಸದ್ಯಕ್ಕೆ ನನ್ನ ಪ್ರಕಾರ 6000 ಇಟ್ಕೊಂಡು ಹೋಗೋದೇ ಬೆಸ್ಟು. ಬಿಕಾಸ್ 6000 ಹೋಗೋದು ಏನು ಅಷ್ಟು ಬೇಗ ಹೋಗಲ್ಲ, ತುಂಬ ಸುಮಾರು ಟೈಮ್ ತೊಗೊಳುತ್ತೆ. ಮೇಲೆ ಹಂಗೆ ನೋಡೋಂಗಿದ್ರೆ 6600 ಎಲ್ಲ ಇದೆ, 6500 ಇಟ್ಕೊಳ್ಳೋಣ. ಇದು ಒಂದು ನಿಮ್ಮದು ಲೆವೆಲ್ಸ್ ಆಗುತ್ತೆ. ಓಕೆನಾ? ಈ ಥರ ಒಂದು ನಿಮ್ಮದು ಪಾಯಿಂಟ್ ಆಫ್ ವ್ಯೂ ಇರಬೇಕು ಮಾರ್ಕೆಟಲ್ಲಿ. ಲೈಕ್ ಇವಾಗ 1 ಮಿನಿಟ್ 3 ಮಿನಿಟ್ ಟ್ರೇಡ್ ಮಾಡೋಕ್ಕೆ ಹೋದರೆ ತುಂಬ ನೋಯ್ಸ್ ಇರುತ್ತೆ. ಯಾರು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಹೇಳಿ? ಇವಾಗ 1 ಮಿನಿಟ್ ಯಾರು ಟ್ರೇಡ್ ಮಾಡಿದ್ದಾರೆ? 1 ಮಿನಿಟಲ್ಲಿ ಮಾಡಿರೋರು ಯಾರು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಇಷ್ಟೊಂದು ಹ್ಯೂಜ್ ಕ್ರ್ಯಾಶ್ ಆಗುತ್ತೆ ಅಂತ? ಯಾರೂ ಮಾಡಿರಲ್ಲ. ಯಾರಿಗೆ ಒಂದು ಹೈಯರ್ ಟೈಮ್ ಫ್ರೇಮ್ ನಾಲೆಜ್ ಇದೆ, ಅವ್ರು ಯಾರ್ದು ಬಯಸ್ ಅಷ್ಟು ಸ್ಟ್ರಾಂಗ್ ಇದೆ, ಹೈಯರ್ ಫ್ರೇಮಿಂದ ನೋಡ್ಕೊಂಡು ಬರ್ತಿದ್ದಾರೆ ಲೋವರ್ ಟೈಮ್ ಫ್ರೇಮ್ವರೆಗೂ, ಅವ್ರಿಗೆ ಮಾತ್ರ ಇದೊಂದು ಗೊತ್ತಿತ್ತು. ನಾನು ಸುಮಾರು ದಿವಸದಿಂದ ಈ ಲಿಕ್ವಿಡಿಟಿ ಮೇಲೆ ಟಾರ್ಗೆಟ್ ಮಾಡ್ತಾನೆ ಇದೆ. ನಾನು ಇದು ಲಾಸ್ಟ್ ಟೈಮ್ ಒಂದು ಡಂಪ್ ಆಗಿತ್ತಲ್ಲ, ಆ ಒಂದು ಲಿಕ್ವಿಡಿಟಿ ಮೇಲೆ ನಾನು ಕಣ್ಣು ಇದ್ದೇ ಇತ್ತು. ಅದ್ರ ಮೇಲೆ ನಾನು ಟಾರ್ಗೆಟ್ ಇಟ್ಟಿದ್ದೆ. ಇದು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ ನೀವು. ನನ್ನ ಪ್ರಕಾರ ಇದೊಂದು ನಿಮ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದನ್ನು ಡೈಲಿ ನೋಡಿ ನೀವು. ಡೈಲಿ ಒಂದ್ಸಲ ನೋಡಿ ಇದನ್ನು, ಲೈಕ್ ಯಾವ ಥರ ಹೋಗ್ತಿದೆ ಮಾರ್ಕೆಟು, ಎಲ್ಲಿ ಹೋಗ್ತಿದೆ, ಎಲ್ಲಿ ಬಂದು ಟಚ್ ಆಗ್ತಿದೆ. ಯಾಕಂದರೆ ನಿಮ್ಗೊಂದು ಟ್ರೇಡ್ ತೊಗೊಳಕ್ಕೆ ಈಸಿ ಆಗುತ್ತೆ, ತುಂಬ ಈಸಿ ಆಗುತ್ತೆ. ನೀವು ಫುಲ್